ನಮಸ್ತೆ ಎಲ್ಲರಿಗೂ ಕುಟ್ಟೀಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಮಿಕ್ಸ್ಡ್ ಕಾಲ್ ಸಾರು ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಿಕ್ಸ್ಡ್ ಕಾಲ್ ಅಂದರೆ ನಾನು ಕಡಲೆಕಾಳು, ಬ್ಲ್ಯಾಕ್ ಚೆನ್ನ ಮತ್ತು ಬಟಾಣಿ ಈ ಥರ 3 ಕಾಳುಗಳನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ಡ್ ಕಾಲ್ ಸಾರು ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದಾದ್ರೂ ಕಾಳನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ. ಆ್ಯಂಡ್ ಇದು ತುಂಬ ಕಡಿಮೆ ಸಮಯದಲ್ಲಿ ಮಾಡೋಂತಹ ಸಾರು, ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇದನ್ನು ದೋಸೆ, ಚಪಾತಿ, ಇಡ್ಲಿ, ಮುದ್ದೆ, ಸಾರು ಈ ಥರ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಚಿಕ್ಕ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನಾಟಿ ಅಥವಾ ಫಾರಮ್ ಯಾವುದಾದ್ರೂ ಸೇರಿಸ್ಕೋಬೋದು. ಮತ್ತು 8 ರಿಂದ 9 ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸೇರಿಸ್ಕೋಬೇಕು. ಮತ್ತು 1/4 ಕಪ್ನಷ್ಟು ತೆಂಗಿನಕಾಯಿ, ಮತ್ತು 1 ಇಡೀ ಕೊತ್ತಂಬರಿ ಸೊಪ್ಪು, ಮತ್ತು 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್. ಇದನ್ನು ನಾನು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರ್ ಪೌಡರ್, ನೀವು ಯಾವುದಾದ್ರೂ ಹಾಕ್ಕೋಬೋದು. ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಖಾರ ಎಷ್ಟು ಬೇಕು ಅಂತ. ಸೊ ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಸೊ ನೆಕ್ಸ್ಟು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೋಬೇಕು. ಮತ್ತು 1 ಟೀ ಸ್ಪೂನ್ ಸಾಸಿವೆ, 1 ಇಡೀ ಕರಿಬೇವು, ಮತ್ತು 1/4 ಟೀ ಸ್ಪೂನ್ ಹಿಂಗು, ಮತ್ತು 1 ಚಿಕ್ಕ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ. ಸೊ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ಬಾಡಿಸ್ಕೋಬೇಕು. ಸೊ ಇಷ್ಟು ಬಾಡಿಸ್ಕೊಂಡಿದ ನಂತರ ಇಲ್ಲಿ ಬಟಾಣಿ, ನಾವು ಯಾವ್ದು ಮಿಕ್ಸ್ ಕಾಳು ಅಂತ ಹೇಳಿದ್ನಲ್ಲ ಅಷ್ಟನ್ನು ಆ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಣ್ಣೆಯಲ್ಲಿ ಸೇರಿಸ್ಕೊಂಡು, ಇಲ್ಲಿ ನಾನು ತರಕಾರಿ ನೋಡೋದಾದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಈ ಥರ 2 ತರಕಾರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ. ಇದು ತುಂಬ ಟೇಸ್ಟ್ ಕೊಡುತ್ತೆ ಸಾರಿಗೆ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ. ಮತ್ತು 1/4 ಟೀ ಸ್ಪೂನ್ ಅರಿಶಿನನೂ ಸೇರಿಸ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಅದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಸಹ ಇವಾಗ ಆ ಕಾಳುಗಳ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇನ್ನೊಂದು ಸಲ ನಾವು ಅದನ್ನ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡಬೇಕು. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಸೇರಿಸ್ಕೊಂಡು, ನೀರು ಎಷ್ಟು ಬೇಕಂತ ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ 1 ಚಿಕ್ಕ ಟೊಮೆಟೊ ನಾವು ಆಗಲೇ ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ, ಮತ್ತೊಂದು ಸಲ ಇವಾಗ 1 ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಇನ್ನಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ಗೆ ಕೂಗಿಸ್ಕೋಬೇಕು. ಸೊ 2 ವಿಸಿಲ್ಗೆ ಕೂಗಿಸ್ಕೊಂಡಿದ ನಂತರ ಇವಾಗ ನಾವು ಸಾರು ತಯಾರಾಗಿದೆ. ಸೊ ಇದನ್ನು ನೀವು ಸರ್ವ್ ಮಾಡಿಕೊಂಡು, ಲೈಕ್ ನಾನು ಹೇಳ್ದಂಗೆ ನೀವು ಎಲ್ಲ ಥರ ಡಿಶಸ್ಗೂ ನೀವು ಇದನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಥರ ವೀಡಿಯೋಸ್ ಹಾಕೋದ್ರೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ಸೊ ಮತ್ತೊಂದು ಸಲ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ತುಂಬ ಧನ್ಯವಾದಗಳು. ಇದೇ ರೀತಿ ನನ್ನ ಫಾಲೋ ಮಾಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.